ನಮಸ್ತೆ ವೀಕ್ಷಕರೇ, ಪಂಪೋಸ್ ಕನ್ನಡಕ್ಕೆ ಸ್ವಾಗತ. ಮಲೇಷ್ಯಾದ ಕೌಲಾಲಂಪುರದಿಂದ ಚೀನಾದ ಬೀಚಿಂಗ್ ಕಡೆಗೆ 239 ಮಂದಿಯನ್ನ ಹೊತ್ತು ಹೊರಟ ವಿಮಾನ ಕಣ್ಮರೆಯಾದ ಹಾಗೂ ಸುಮಾರು 11 ವರ್ಷಗಳಿಂದ ಹುಡುಕಿದರೂ ಪತ್ತೆಯಾಗದ ಮಲೇಷಿಯನ್ ಏರ್ಲೈನ್ MH370 ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಅದು ಮಾರ್ಚ್ 8, 2014 ಚೀನಾದಿಂದ ಮಲೇಷ್ಯಾಕ್ಕೆ ಹೊರಟಿದ್ದ ವಿಮಾನದಲ್ಲಿ ಸುಮಾರು 153 ಚೀನಾ ದೇಶದ ಪ್ರಜೆಗಳು ಹಾಗೂ 39ಕ್ಕೂ ಹೆಚ್ಚು ಮಲೇಷ್ಯಾ ದೇಶದ ಪ್ರಜೆಗಳು ಹಾಗೂ ಇನ್ನಿತರ ದೇಶದ ಪ್ರಜೆಗಳು ಸಹ ಇದ್ದರು. ಇನ್ನು ಈ ವಿಮಾನವನ್ನು ಸಯೀದ್ ಅಹಮದ್ ಹಾಗೂ ಕೋ ಪೈಲಟ್ ಫಾರಿಕ್ ಅಬ್ದುಲ್ಲಾ ಅವರು ಮುನ್ನಡೆಸ್ತಾ ಇದ್ರು. ಇಬ್ಬರು ಸಹ ಬಹಳಷ್ಟು ಅನುಭವಿ ಪೈಲಟ್ಗಳಾಗಿದ್ದರು. ಮಧ್ಯರಾತ್ರಿ 12 ಗಂಟೆ 44 ನಿಮಿಷಕ್ಕೆ ಗಗನಕ್ಕೆ ಚಿಮ್ಮಿದ ವಿಮಾನ ರಾತ್ರಿ 1 ಗಂಟೆ 22 ನಿಮಿಷಕ್ಕೆ ಸೌತ್ ಚೀನಾದ ಸಮುದ್ರವನ್ನು ಪ್ರವೇಶ ಮಾಡುತ್ತೆ. ಅದ್ಯಾಕೋ ಗೊತ್ತಿಲ್ಲ, ವಿಮಾನ ಇದ್ದಕ್ಕಿದ್ದಂತೆ ಯೂಟರ್ನ್ ತಗೊಳುತ್ತೆ. ಅದೇ ಕೊನೆಯ ಬಾರಿಗೆ ಆ ವಿಮಾನ ರಾಡಾರ್ ಜೊತೆ ಸಂಪರ್ಕ ಹೊಂದಿದ್ದು, ಅದಾದ ನಂತರ ಅದು ಸಂಪರ್ಕಕ್ಕಿಲ್ಲದೆ ಕಣ್ಮರೆಯಾಗತ್ತೆ. ಹಲವು ದಿನಗಳ ಹುಡುಕಾಟದ ನಂತರ ಮಲೇಷ್ಯಾ ಸರ್ಕಾರ ಈ ವಿಮಾನ ಸಮುದ್ರದಲ್ಲಿ ಪತನಗೊಂಡಿರಬಹುದು ಅಂತ ಶಂಕಿಸಿ ಅದರಲ್ಲಿ ಇರುವ ಎಲ್ಲರೂ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಕೇವಲ ಟೇಕ್ ಆಫ್ ಆದ 1 ಗಂಟೆಯಲ್ಲೇ ಕಣ್ಮರೆಯಾದ ವಿಮಾನ 239 ಜನರನ್ನ ಬಲಿ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದಾಗ ಇದು ಇಡೀ ವಿಶ್ವದಲ್ಲಿ ಬಹಳಷ್ಟು ಚರ್ಚೆಗೆ ಗುರಿಯಾಗುತ್ತೆ. ನಾವು ಇಲ್ಲಿ ಗಮನಿಸಬೇಕಾದಂತ 2 ಬಹುಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಒಂದು, ಯಾವುದೇ ವಿಮಾನ ತೊಂದರೆಗೊಳಗಾಯಿತು ಅಂತ ಹೇಳಿದ್ರೆ ಅದರ ಹತ್ತಿರದ ATCಗೆ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ವಿಮಾನ ಸಂದೇಶವನ್ನು ನೀಡುತ್ತೆ, ಹೀಗೆ ಸಮಸ್ಯೆಯಲ್ಲಿದ್ದೀವಿ ಅಂತ ಹೇಳ್ತಿ. ಆದರೆ ಈ ವಿಚಾರದಲ್ಲಿ ಯೂಟರ್ನ್ ತೆಗೆದುಕೊಂಡ ವಿಮಾನ ATCಯ ಕಂಟ್ರೋಲ್ ಕಳೆದುಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ATCಗೆ ಯಾವುದೇ ಸಂದೇಶವೂ ದೊರಕಿಲ್ಲ. ಎರಡನೇದಾಗಿ, ಯಾವುದೇ ವಿಮಾನ ಪತನವಾಗತ್ತೆ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಅದನ್ನು ಹುಡುಕಿ ಅದರ ಬ್ಲ್ಯಾಕ್ ಬಾಕ್ಸ್ ಅನ್ನು ಕಂಡುಹಿಡಿದು ಯಾವ ಸಮಸ್ಯೆ ಆಗಿದೆ ಹಾಗೂ ಕೊನೆಯದಾಗಿ ಅವರು ಏನು ಕಮ್ಯುನಿಕೇಟ್ ಮಾಡಿದ್ರು ಅಂತ ಹೇಳಲಾಗುತ್ತೆ. ಬಟ್ ಈ ವಿಚಾರದಲ್ಲಿ ವಿಮಾನ ಪತನವಾಗಿದೆಯೋ ಇಲ್ಲೋ ಅಂತ ಯಾರಿಗೂ ಮಾಹಿತಿ ಇಲ್ಲ ಹಾಗೂ ಅದರ ಅವಶೇಷಗಳು ದೊರಕಿಲ್ಲ. ಹಾಗಾಗಿ ಇಲ್ಲಿ ಬ್ಲ್ಯಾಕ್ ಬಾಕ್ಸ್ ಸಹ ಪತ್ತೆಯಾಗಿಲ್ಲ. ಹೀಗಾಗಿ ಈ ಕೇಸ್ ಬಂದ್ಬಿಟ್ಟು ಮಲೇಷಿಯನ್ ಏರ್ಲೈನ್ಸ್ಗೆ ಹಾಗೂ ಮಲೇಷಿಯನ್ ಗವರ್ಮೆಂಟ್ಗೆ ಒಂದು ದೊಡ್ಡ ತಲೆನೋವಾಗಿ ಉಳಿದುಕೊಳ್ಳುತ್ತೆ. ಹೀಗಾಗಿ ಮಲೇಷಿಯನ್ ಸರ್ಕಾರ ಇದಕ್ಕೆ 100 ಕೋಟಿ ಖರ್ಚು ಮಾಡಿ ಜಗತ್ತಿನ ಪ್ರಸಿದ್ಧ ವಿಮಾನಯಾನ ತಜ್ಞರ ಒಂದು ತಂಡವನ್ನು ರಚನೆ ಮಾಡುತ್ತೆ. ವೀಕ್ಷಕರೇ, ಈ ವಿಮಾನದ ಕೊನೆಯ ಸಂಭಾಷಣೆ ಅದನ್ನು ACARS ಅಂದರೆ ಏರ್ಕ್ರಾಫ್ಟ್ ಕಮ್ಯುನಿಕೇಷನ್ ಅಡ್ರೆಸಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಸಿಸ್ಟಮ್ಗೆ ವಿಮಾನದಿಂದ ಬಂದಿರುತ್ತೆ. ವಿಮಾನವು ಮಲೇಷಿಯನ್ ವಾಯು ಪ್ರದೇಶದಿಂದ ವಿಯೆಟ್ನಾಂನ ವಾಯು ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳಿ. ಇದಕ್ಕೆ ಪ್ರತಿಯಾಗಿ ACARS ಸಿಸ್ಟಮ್ನಿಂದ ನೀವಿನ್ನು ಹೊಚಿಮಿನ್ 120ಗೆ ಕಮ್ಯುನಿಕೇಟ್ ಮಾಡಬಹುದು, ಗುಡ್ ನೈಟ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾರೆ. ಇದಕ್ಕೆ ಪ್ರತಿಯಾಗಿ MH370 ಪೈಲಟ್ ಗುಡ್ ನೈಟ್ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿರ್ತಾರೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಅದು ATCಯ ಸಂಪರ್ಕವನ್ನು ಕಳೆದುಕೊಳ್ಳುತ್ತೆ. ವೀಕ್ಷಕರೇ, ಸುಮಾರು 11 ವರ್ಷಗಳಾಗಿದೆ, ಇದುವರೆಗೆ ಸಹ ಆ ವಿಮಾನ ಎಲ್ಲಿ ಹೋಯಿತು ಅಂತ ಹೇಳಿ ಯಾರಿಗೂ ಸಹ ಪತ್ತೆಯಾಗಿಲ್ಲ. ಇನ್ನು ವಿಮಾನ ಹೈಜಾಕ್ ಆಗಿರ್ಬೋದು ಅಥವಾ ವಿಮಾನವನ್ನು ಯಾರೋ ಹೊಡೆದು ಹಾಕಿರ್ಬೋದು ಅಥವಾ ಪೈಲಟ್ಗಳೇ ವಿಮಾನವನ್ನು ಬೇಕಂತಲೇ ಸಮುದ್ರದಲ್ಲಿ ಪತನಗೊಳಿಸಿರ್ಬೋದು ಅಂತ ಹೀಗೆ ಸಾವಿರಾರು ಚರ್ಚೆಗಳು ಇನ್ನೂ ಸಹ ನಡೀತಾ ಇದೆ. ಆದರೆ ಇದುವರೆಗೆ ಸಹ ಈ ವಿಮಾನದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಏನೇ ಆಗಿರಲಿ, ಈ ವಿಚಾರದಲ್ಲಿ 239 ಮುಗ್ಧ ದೇಹಗಳು ಕೇವಲ ಒಂದೇ 1 ಗಂಟೆಯಲ್ಲಿ ಸಾವನ್ನಪ್ತಾರೆ.